नारायणं निखिलपूर्णगुणैकदेहं निर्दोषमाप्यतमप्यखिलैः सुहत्यैः अस्योद्भवादिदमशेषविशेषतोऽपि वन्द्यं सदा प्रियतं वसन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. 14ನೇ ಅಧ್ಯಾಯದ 8ನೇ ಶ್ಲೋಕ ಆಗಬೇಕಿದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಸತ್ವ ಗುಣದ ಅಭಿಮಾನಿ ಯಾರು, ಆ ಸತ್ವಗುಣದ ಕ್ವಾಲಿಟಿಗಳೇನು, ಅದು ಯಾರನ್ನು ಬಂಧಿಸುತ್ತೆ. ರಜೋಗುಣದ ಅಭಿಮಾನಿ ಯಾರು, ಅದರ ಕ್ವಾಲಿಟಿ ಏನು, ಅದು ಯಾರನ್ನು ಯಾವ ರೀತಿಯಾಗಿ ಬಂಧಿಸುತ್ತೆ ಅಂತೆಲ್ಲ ನೋಡಿದ್ವಿ. ಈಗ ತಮೋಗುಣದ ಅಭಿಮಾನಿ, ಲಕ್ಷ್ಮಿಯ 3ನೇ ರೂಪವಾದ ದುರ್ಗಾದೇವಿ, ಆ ಒಂದು ದುರ್ಗಾ ತತ್ವವು ಈ ಒಂದು ತಮೋಗುಣಕ್ಕೆ ಕಾರಣ. ತಮೋಗುಣ ವಿಶೇಷವಾಗಿ ಅಜ್ಞಾನಕ್ಕೆ ಕಾರಣ. ಯಾರಲ್ಲಿ ಯಾವೊಬ್ಬ ವ್ಯಕ್ತಿಯಲ್ಲಿ ಹೆಚ್ಚಿನವಾದ ತಮೋಗುಣ ಇರ್ತದೋ, ಅಥವಾ ಶ್ರೀ ದುರ್ಗಾ ತತ್ವದ ಅನುಗ್ರಹ ಯಾರ ಮೇಲೆ ಇರೋದಿಲ್ವೋ, ಅವರು ಅಜ್ಞಾನಕ್ಕೆ ಭಾಜನರಾಗ್ತಾರೆ, ಅಜ್ಞಾನಕ್ಕೆ ಪಾತ್ರರಾಗ್ತಾರೆ. ಅಷ್ಟೇ ಅಲ್ಲ, ಅಜ್ಞಾನ ಹೌದು, ಈ ಅಜ್ಞಾನದಿಂದಾಗಿ ಪ್ರಮಾದ ಬರ್ತದೆ. ಮೋಹನ, ಮಿಥ್ಯಾಜ್ಞಾನ, ಅನ್ಯಥಾಜ್ಞಾನ. ನೋಡಿ, ಸುಳ್ಳಾಗಿರೋದನ್ನು ತಿಳಿಯೋದು ಮಿಥ್ಯಾಜ್ಞಾನ. ಪ್ರಮಾದ ಅಂದರೆ ಅಹಂಕಾರ, ಪ್ರಮಾದ ಆಲಸ್ಯ ನಿದ್ರಾಭಿಹಿ. ಪ್ರಮಾದ ಪ್ರಕರ್ಷೇಣ ಮದ, ಹೌದಾ? ಇಲ್ಲಿ ಇನ್ನೊಂದು ಹೇಳ್ತಾರೆ, ಪ್ರಮಾದ ಅಂತಂದ್ರೆ ಅಧರ್ಮ ಬುದ್ಧಿ ಅಂತ ಅರ್ಥ. ದೈತ್ಯರಿಗೆ ಮಿಥ್ಯಾಜ್ಞಾನ. ಈ ಒಂದು ಪ್ರಮಾದ ಅಂತಂದ್ರೆ ಅಧರ್ಮ ಬುದ್ಧಿ. ಅಧರ್ಮ ಬುದ್ಧಿ, ಆಲಸ್ಯ, ನಿದ್ರೆ. ಬಹಳ ನಿದ್ರೆ ಬರ್ತಾ ಇದೆ ನಮಗೆ, ಬೇಗ ಮಲ್ಕೊಂಡಿದ್ದೀವಿ, ಬಹಳ ಬೇಗ 9 ಗಂಟೆಗೆ ಹೇಳ್ತೀವಿ ಅಂತಂದರೆ ತಮೋ ಗುಣ ನಮ್ಮಲ್ಲಿ ಬಹಳ ಇದೆ ಅಂತ ಅರ್ಥ. ಬೇಗ 9 ಗಂಟೆಗೆ ಹೇಳ್ತೇವೆ, ಬಹಳ ಬಹಳ ತಮೋ ಗುಣ ಇದೆ ಅಂತ. ಇಲ್ಲಿ ನೋಡಿ, ಷಡೇ ದೋಷ ಪುರುಷೇಣ ವಿಹಾಯ ಹಾತವ್ಯ ಯಹ ಭೂತಿಮಿಚ್ಛತ ನಿದ್ರಾತಂದ್ರ ಭಯಕ್ರೋಧೋ ಆಲಸ್ಯಂ ದೀರ್ಘಸೂತ್ರತ. ಸುಭಾಷಿತ ಇದು. ನಿದ್ರೆಯನ್ನು ಬಹಳವಾಗಿ ಬಿಡಬೇಕು. ಮುಖ್ಯವಾಗಿ ನಿದ್ರೆ ಏನು, ಎಲ್ಲ ಮುಗಿದಿದೆ ಅಂತಂದ್ರೂ ಕೂಡ ಕೆಲವೊಬ್ಬರಿಗೆ ನಿದ್ರೆ ಬರೋದಿಲ್ಲ. ಎಲ್ಲ ಆರಾಮಾಗಿದೆ, ಸಂಸಾರ ಸಂಪೂರ್ಣವಾಗಿ ಸುಖಮಯವಾಗಿದೆ ಅಂತಂದಾಗಲೂ ಕೂಡ ನಿದ್ದೆ ಬರೋದಿಲ್ಲ. ಅದು ಬೇರೆ, ಅದು ರೋಗ.
ಇಲ್ಲ ಮಾತ್ರೆಯನ್ನು ತಗೊಂಡಿದ್ದೇವೆ ಅದರಿಂದಾಗಿ ನಿದ್ರೆ ಬರ್ತಾ ಇದೆ, ಅದರಲ್ಲಿ ಡ್ರಗ್ ಕಂಟೆಂಟ್ ಬಹಳ ಇದೆ, ಅದು ಬೇರೆ. ಸ್ವಾಭಾವಿಕವಾಗಿ ಎಲ್ಲ ಆರಾಮಾಗಿದ್ದಾನೆ, ಯಾವ ಮಾತ್ರೆ ತಗೊಂಡಿಲ್ಲ, ದೈಹಿಕ ಆರೋಗ್ಯ ಚೆನ್ನಾಗಿದೆ, ಎಲ್ಲವೂ ಇದೆ, ಆದರೂ ನಿದ್ರೆ ಜಾಸ್ತಿ ಬರ್ತಾ ಇದೆ ಅಂತಂದರೆ ಅದು ತಮೋಗುಣದ ಸ್ವಭಾವ. ಇನ್ನೊಂದು ನಿದ್ರೆಯೂ ಕೂಡ ಇದೆ. ಬೇರೆ ಬೇರೆ ಗ್ರಂಥಗಳನ್ನು ಓದಿ ಅದನ್ನು ಮೆಲಕ್ ಹಾಕ್ತಾ ಹಾಕ್ತಾ ಅದನ್ನು ವಿಚಾರ ಮಾಡ್ತಾ ನಿದ್ರೆ ಜಾರೋದೇನಿದೆ ಅದು ಅದ್ಭುತವಾದ ನಿದ್ರೆ, ಸಾತ್ವಿಕ ನಿದ್ರೆ, ತಮೋಗುಣದ ನಿದ್ರೆ ಅಲ್ಲ. ಇತ್ಯಾದಿ ಭಾಗವತಾದಿ ಗ್ರಂಥಗಳನ್ನು ಶಾಸ್ತ್ರಗಳನ್ನು ಅದರಲ್ಲಿ ಓದ್ತಾ ಇದ್ದೇವೆ ಅಂದರೆ ಸತ್ವಗುಣದ ಪ್ರಭಾವ. ಅದನ್ನು ಓದ್ತಾ ಓದ್ತಾ ಆ ಒಂದು ಅದರಲ್ಲಿ ಬರುವಂತಹ ವಿಷಯಗಳ ಚಿಂತನೆಯನ್ನು ಮಾಡ್ತಾ ಮಾಡ್ತಾನೇ ನಿದ್ರೆ ಬರ್ತಿದೆ ಅಂತಂದರೆ ಕಣ್ಣು ಮುಚ್ಚಿದ್ರೂ ಕೂಡ ಆ ಒಂದು ಅಮಲಿನಲ್ಲೇ ಅದರಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳು ಅದರಲ್ಲಿ ಬರುವಂತಹ ಸಬ್ಜೆಕ್ಟುಗಳು ಅದೇ ತಲೆಯಲ್ಲಿ ಓಡ್ತಾ ಇತ್ತು ನಮಗನಿಸಿರುತ್ತೆ. ಇದೆಲ್ಲ ಓದಿ ನಿದ್ರೆ ಜಾರಿ 5 ನಿಮಿಷ ಮಲ್ಕೊಂಡ್ರು ಕೂಡ ಅಬ್ಬಾ ಅರ್ಧ ಗಂಟೆ ಮಲ್ಕೊಂಡ ಅಷ್ಟು ಆಯಿತು ಅಂತ ಎನಿಸುತ್ತಲ್ಲ, ಅದು ಸಾತ್ವಿಕವಾದ ನಿದ್ರೆ. ಯಾ ನಿದ್ರೆ ಅಲ್ಲ ಇದು. ತುಂಬ ಹೊತ್ತು ನಿದ್ರೆ ಮಾಡಿದ್ರೂ ಮನಸ್ಸಿಗೆ ಕ್ಷೋಭೆಯನ್ನು ಉಂಟು ಮಾಡುತ್ತೆ. ಅದು ತಾಮಸಿಕ ನಿದ್ರೆ, ತಮೋಗುಣದ ಅರ್ಥಾತ್ ತಮೋಗುಣ ಜಾಸ್ತಿ ಆಗಿದ್ದರಿಂದ ಬರುವಂತಹ ನಿದ್ರೆ. ಅದರಿಂದ ದೈತ್ಯ ಜನರನ್ನ ಬಧ್ನಾತಿ. ಇದು ಈ ತಮೋಗುಣ ಅಜ್ಞಾನಕ್ಕೆ ಕಾರಣ. ಅಜ್ಞಾನದಿಂದಾಗಿ ಮಿಥ್ಯಾಜ್ಞಾನ, ಅರ್ಥಾತ್ ಅದೇ ಮಿಥ್ಯಾಜ್ಞಾನ. ಈ ಮಿಥ್ಯಾಜ್ಞಾನ ಏನಿದೆ ಎಲ್ಲದಕ್ಕೂ ಕಾರಣ. ಹೀಗಲ್ಲ, ಇದು ಮಾಡೋದು ಸರಿಯಲ್ಲ, ನಮ್ಮ ಗುರು ಹಿರಿಯರು ಮಾಡ್ಕೊಂಬೋದು ಸರಿಯಲ್ಲ, ಅವರು ಧಾರ್ಮಿಕವಾಗಿ ಎಲ್ಲ ಸಂಪ್ರದಾಯಬದ್ಧವಾಗಿ ಮಾಡ್ಕೊಂಡು ಬಂದಿರ್ತಾರೆ, ಅಧರ್ಮ ಬುದ್ಧಿ. ಅವ್ರು ಮಾಡಿದರೆ ನಾವು ಯಾಕೆ ಮಾಡಬೇಕು? ಮಾಡೋದೇ ಇಲ್ಲ. ಅಧರ್ಮ ಬುದ್ಧಿ, ಆಲಸ್ಯ. ಅದು ಮಾಡಬೇಕಾ? ವ್ರತ ಶುರು ಆಗಿದೆ, ಆಗೋದೇ ಇಲ್ಲ. ಆಲಸ್ಯ. ಬೇಗ ಎದ್ದೇಳಬೇಕು, ಪೂಜೆ ಇತ್ಯಾದಿ ಮಾಡಬೇಕು, ಆಲಸ್ಯ. ಎದ್ದೇಳಬೇಕಲ್ಲ, ಕಣ್ಣು ತೆಗೆದ್ರೆ ಅಲ್ಲ ಎದ್ದು ಪೂಜೆ ಮಾಡೋದು, ನಿದ್ರೆ. ಎಲ್ಲವೂ ಕೂಡ ಅಧರ್ಮ ಬುದ್ಧಿ, ಆಲಸ್ಯ, ಇವೆಲ್ಲವೂ ಕೂಡ ದೈತ್ಯ ಜನರನ್ನ ಬಂಧಿಸುತ್ತೆ, ಇನ್ನೂ ವಿಶೇಷವಾಗಿ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಅಜ್ಞಾನಜಂ, ಅಜ್ಞಾನಕ್ಕೆ ಕಾರಣವಾದ ತಮಸ್ತು ತಮೋಗುಣವು, ಅದರ ಅಭಿಮಾನಿ ದುರ್ಗಾ ತತ್ವವು, ತಮೋಗುಣವು ಅದರ ಅಭಿಮಾನಿ ದುರ್ಗಾ ತತ್ವವು ಸರ್ವದೇಹಿನ ಎಲ್ಲ ದೈತ್ಯರಿಗೆ ಮೋಹನಂ ವಿದ್ಧಿ, ಮಿಥ್ಯಾಜ್ಞಾನ ಜನಕವೆಂದು ತಿಳಿ, ಮಿಥ್ಯಾಜ್ಞಾನ ಜನಕವೆಂದು ತಿಳಿ. ತತ್ ಆ ತಮೋಗುಣವು ಪ್ರಮಾದಾಲಸ್ಯ ನಿದ್ರಾಭಿಃ ಅಧರ್ಮ ಬುದ್ಧಿ ಆಲಸ್ಯ ನಿದ್ರೆಗಳಿಂದ, ಅಧರ್ಮ ಬುದ್ಧಿ ಆಲಸ್ಯ ನಿದ್ರೆಗಳಿಂದ ನಿಬಧ್ನಾತಿ
ಬಂಧಿಸುತ್ತದೆ, ದೈತ್ಯರನ್ನು ಬಂಧಿಸುತ್ತದೆ. ಈ ಎಲ್ಲದಕ್ಕಿಂತ ಮುಂಚೆ ಅಜ್ಞಾನಜಂ ಅಂತ ಏನಿದೆಯಲ್ಲ, ಅದಕ್ಕಿಂತ ಮುಂಚೆ ಭಾರತ ಅಂತ ಬರ್ಕೊಳ್ಳಿ. ಅದನ್ನು ಹೇಳಿಲ್ಲ ನಾನು. ಭಾರತ ಎಲೆಯ ಅರ್ಜುನನೇ, ಅಂತ ಅರ್ಥ ಅಷ್ಟೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಸರಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಾಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಈ ಮೂರೂ ಗುಣಗಳ ಕಾರವಾರನ್ನು ಹೇಳ್ತಾ ಇದ್ದಾರೆ. ಮೂರೂ ಗುಣಗಳದು ಒಟ್ಟಿಗೆ. ಈಗ ಪ್ರತ್ಯೇಕ ಶ್ಲೋಕದಿಂದ 7, 8, 9 ಶ್ಲೋಕದಿಂದ, ಸಾರಿ 6, 7, 8 ಶ್ಲೋಕದಿಂದ ಮೂರು ಗುಣಗಳು ಪ್ರತ್ಯೇಕವಾಗಿ ಹೇಳಿದರು. ಇದರಲ್ಲಿ ಎಲ್ಲವನ್ನು ಸಂಗ್ರಹಣೆ ಮಾಡಿ ಹೇಳ್ತಾ ಇದ್ದಾರೆ. ಸತ್ವಂ ಸುಖೇ ಸಂಜಯತಿ. ಈ ಸತ್ವಗುಣ, ಅದಕ್ಕೆ ಅಭಿಮಾನಿಯಾಗಿರುವಂತಹ ಶ್ರೀತತ್ವ ಸುಖ ವಿಷಯದಲ್ಲಿ, ಸಾತ್ವಿಕ ಸುಖ ವಿಷಯದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುತ್ತೆ. ಹೊಟ್ಟೆ ಪರಮಾತ್ಮನಿಗೆ ನಿವೇದಿತವಾದ ಅನ್ನವನ್ನು ತಿನ್ನೋದ್ರಿಂದೂ ತುಂಬತ್ತೆ, ಹೊರಗಡೆಯಿಂದ ಝೊಮ್ಯಾಟೊ, ಸ್ವಿಗ್ಗಿ, ಜೆಪ್ಟೊ, ಅದು ಇದು ಆಳು ಮೂಳು ಅದರಿಂದಲೂ ತುಂಬುತ್ತೆ. ಆದರೆ ಪರಮಾತ್ಮನಿಗೆ ನಿವೇದಿತವಾದ ಒಂದು ಅನ್ನದಿಂದಲೇ ಹೊಟ್ಟೆ ತುಂಬಿಸ್ಕೊಳ್ಬೇಕು, ಅದರಿಂದ ತಿಂದು ತೇಗುವಂತಹ ಆ ಸುಖ ನನಗೆ ಬೇಕು ಅನ್ನುವಂತಹ ಈ ವಿಷಯದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುತ್ತೆ ಸತ್ವಗುಣ. ರಜೋಗುಣ, ಅದಕ್ಕೆ ಅಭಿಮಾನಿಯಾದ ಭೂತತ್ವ ಸದಾಕಾಲ ಕರ್ಮ ವಿಷಯದಲ್ಲಿ ಏನೇ ನನಗೇ ಬೇಕು, ನನಗೇ ತೃಷ್ಣ ಅಂತ ಹೇಳಿದ್ವಿ. ಇದು ನನಗೇ ಬೇಕೆಂಬ ಆಸೆ, ಸದಾಕಾಲ ವಿಷಯ ವಸ್ತುಗಳಲ್ಲಿ ಆಸಕ್ತಿ, ಅದು ರಜೋಗುಣ ಉಂಟು ಮಾಡುತ್ತೆ. ತಮೋಗುಣ ನೋಡಿ, ವಿಚಾರ ಮಾಡಿ. ಸತ್ವಗುಣವು ಸುಖ ವಿಷಯದಲ್ಲಿ ಪ್ರವೃತ್ತಿ, ಸಾತ್ವಿಕ ಸುಖ ವಿಷಯದಲ್ಲಿ ಪ್ರವೃತ್ತಿ. ರಜೋಗುಣ ಬರೀ ಕರ್ಮ ವಿಷಯದಲ್ಲಿ ಪ್ರವೃತ್ತಿ. ತಮೋಗುಣಕ್ಕೆ ಮೂರು: ಅಧರ್ಮ ಬುದ್ಧಿ, ಆಲಸ್ಯ, ನಿದ್ರೆ, ಅಜ್ಞಾನ, ಮಿಥ್ಯಾಜ್ಞಾನ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ ನಿಮಗೆ? ಅಜ್ಞಾನ ಏನು, ಮಿಥ್ಯಾಜ್ಞಾನ ಏನು? ಅಜ್ಞಾನ ಅಂದ್ರೆ ಗೊತ್ತಿಲ್ಲದೆ ಇರೋದು, ಮಿಥ್ಯಾಜ್ಞಾನ ಅಂದ್ರೆ ತಪ್ಪು ತಿಳ್ಕೊಂಡಿರೋದು. ಅದು ನಮ್ಮ ಪಾಷಂಡವಾದಿಗಳು ಇರ್ತಲ್ಲ. ಹೌದು ಹೌದು ಹೌದು. ಗೊತ್ತಿಲ್ಲದೆ ಇರೋದ್ರಿಂದಾಗಿ ಈ ರೀತಿ ಇರ್ಬೋದಾ ಅಂತ ಇವನೇ ಊಹೆ ಮಾಡಿಬಿಡೋದು, ತಪ್ಪಾಗಿ ತಿಳ್ಕೊಂಡ್ಬಿಡೋದು. ಹೌದಾ? ಇಷ್ಟು ಈ ತಮೋಗುಣಕ್ಕೆ 5 ಅಜ್ಞಾನ, ಮಿಥ್ಯಾಜ್ಞಾನ, ಅಧರ್ಮ ಬುದ್ಧಿ, ಆಲಸ್ಯ, ನಿದ್ರೆ. ಈ ತಮೋಗುಣಕ್ಕೆ ಅಭಿಮಾನಿಯ ದುರ್ಗಾ ತತ್ವವು ವಿಶೇಷವಾಗಿ ಜ್ಞಾನಮಾವೃತ್ಯತು ತಮಃ, ಜ್ಞಾನವನ್ನ ತೆಗೆದು ಹಾಕತ್ತೆ, ಅರ್ಥಾತ್ ಅಜ್ಞಾನವನ್ನ ಉಂಟು ಮಾಡುತ್ತೆ. ಪ್ರಮಾದೇ ಸಂಜಯತ್ಯುತ, ಅದೇ ಪ್ರಮಾದ ಅಂದರೆ ಹಿಂದೆ ಹೇಳಿದ್ದು. ಅಧರ್ಮ ಬುದ್ಧಿ, ಆಲಸ್ಯ ಮತ್ತು ನಿದ್ರೆಗಳನ್ನು ಹೇಳಿಲ್ಲ, ಆದರೂ ಅದನ್ನ ಇಟ್ಕೊಳ್ಬೇಕು. ಅದರಿಂದ ಉಂಟಾಗುವಂತಹ ಈ ಅಧರ್ಮ ಬುದ್ಧಿ, ಆಲಸ್ಯ, ನಿದ್ರೆಗಳು, ಇಂತಿಂಥ ಗುಣಗಳು, ಇಂತಿಂಥ ಗುಣಗಳಿಗೆ ಅಭಿಮಾನಿಯಾದ ಆಯಾಯ 3 ತತ್ವಗಳು ಇಂತಿಂಥ ಕೆಲಸವನ್ನು ಮಾಡುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದೆ. ಅರ್ಥ ಬರ್ಕೊಳ್ಳಿ. ಸತ್ವಂ, ಸತ್ವಗುಣವು, ಅದರ ಅಭಿಮಾನಿ ಶ್ರೀತತ್ವವು
ಸತ್ವಂ ಸತ್ವಗುಣವು ಅದರ ಅಭಿಮಾನಿ ಶ್ರೀಸತ್ವವು ಸುಖೇ ಸಾತ್ವಿಕ ಸುಖ ವಿಷಯದಲ್ಲಿ ಸಾತ್ವಿಕ ಸುಖ ವಿಷಯದಲ್ಲಿ ನೋಡ್ರಿ ಧರ್ಮಶಾಸ್ತ್ರ ಸುಖವಾಗಿ ಇರಬಾರದು ಒಬ್ಬನು ವ್ಯಕ್ತಿ ಅಂತ ಹೇಳೇ ಇಲ್ಲ. ಯಥೇಚ್ಛವಾಗಿ ಸುಖವನ್ನು ಪಡು, ಆದರೆ ಧರ್ಮ ವಿರುದ್ಧವಾಗಬಾರದಷ್ಟೇ. ಮನೆಯಲ್ಲೇ ಬೇಕಾದ ಮಾಡ್ಕೊಂಡು ತಿನ್ನು, ಅವೈದಿಕವಾಗಿರಬಾರದಷ್ಟೆ. ಈ ರೀತಿ ಧರ್ಮಶಾಸ್ತ್ರ ಹೇಳುವಂಥದ್ದು. ಸುಖವನ್ನ ಮೇನು ಆತ್ಮನಿಗೆ ಬೇಕಾಗಿರುವಂಥದ್ದೇ ಸುಖ, ಹೌದಾ? ಈ ಮೋಕ್ಷ ಸುಖ ಸಿಗ್ತದೋ ಬಿಡ್ತದೋ ಅದನ್ನು ಹಣೆಯಲ್ಲಿ ಬರೆದಿರಬೇಕು, ಪರಮಾತ್ಮ ಅನುಗ್ರಹ ಇರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈಗ ಇಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಅಥವಾ ಒಬ್ಬ ಜೀವಿಯಾಗಿ ಹುಟ್ಟಿದೀಯ ಅಂತಂದ್ರೆ ಆ ಒಬ್ಬ ಜೀವಿಗೆ ದೇಹದ ಸಂಬಂಧ ಇದೆ ಅಂತ ಸುಖ ಪಡಲೇಬೇಕು. ಅವನು ಅವಶ್ಯವಾಗಿ ಸುಖಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ ಇಲ್ಲ ಇಲ್ಲಿ, ಹೌದಾ? ಆದರೆ ಅವೈದಿಕವಾಗಿ ಇರಬಾರ್ದಷ್ಟೇ. ಯಾವ ಯಾವ ಕಾಲದಲ್ಲಿ ಯಾವ ಯಾವುದನ್ನು ಮಾಡಬೇಕು ಅದನ್ನು ಮಾಡಬೇಕು. ಸುಖೇ ಸಾತ್ವಿಕ ಸುಖ ವಿಷಯದಲ್ಲಿ ಸಂಜಯತಿ ಪ್ರವೃತ್ತಿ ಉಂಟು ಮಾಡುತ್ತದೆ, ಪ್ರವೃತ್ತಿ ಉಂಟು ಮಾಡುತ್ತದೆ. ಭಾರತ ಎಲೈ ಅರ್ಜುನನೇ, ಭಾರತ ಎಲೈ ಅರ್ಜುನನೇ, ರಜಃ ರಜೋಗುಣವು ಅದಕ್ಕೆ ಅಭಿಮಾನಿಯಾದ ಭೂದೇವಿಯು ರಜಃ ರಜೋಗುಣವು ಅದಕ್ಕೆ ಅಭಿಮಾನಿಯಾದ ಭೂದೇವಿಯು ಕರ್ಮಾಣಿ ಕರ್ಮ ವಿಷಯದಲ್ಲಿ, ಕರ್ಮಾಣಿ ಕರ್ಮ ವಿಷಯದಲ್ಲಿ ಸಂಜಯತಿ ಸಂಜಯತಿ ಪ್ರವೃತ್ತಿ ಉಂಟು ಮಾಡುತ್ತದೆ. ತಮಹಾತು ತಮಹಾತು ತಮೋಗುಣವು ಅದಕ್ಕೆ ಅಭಿಮಾನಿಯಾದ ದುರ್ಗಾ ತತ್ವವು, ತಮೋಗುಣವು ಅದಕ್ಕೆ ಅಭಿಮಾನಿಯಾದ ದುರ್ಗಾ ತತ್ವವು ಜ್ಞಾನಮಾವೃತ್ಯ ತತ್ವಜ್ಞಾನ ಶಕ್ತಿಯನ್ನು ತಡೆಹಿಡಿದು ಅಥವಾ ತತ್ವಜ್ಞಾನವನ್ನು ಆವರಿಸಿ, ಯಾವುದಾದ್ರೂ ಬರ್ತದೆ, ತತ್ವಜ್ಞಾನ ಶಕ್ತಿಯನ್ನ ತಡೆಹಿಡಿದು ಪ್ರಮಾದೇ ಪ್ರಮಾದೇ ಅಧರ್ಮ ಬುದ್ಧಿ ಇತ್ಯಾದಿಗಳ ವಿಷಯದಲ್ಲಿ, ಅಧರ್ಮ ಬುದ್ಧಿ ಇತ್ಯಾದಿ ವಿಷಯಗಳಲ್ಲಿ ಸಂಜಯತಿ ಪ್ರವೃತ್ತಿ ಉಂಟು ಮಾಡುತ್ತದೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ.
ರಜಸ್ ಸತ್ವಂ ತಮಶ್ಚೈವ ತಮಸ್ ಸತ್ವಂ ರಜಸ್ತಥಾ. ಎಷ್ಟು ಅದ್ಭುತ ನೋಡಿ ಇಲ್ಲಿ. ಇಲ್ಲಿ ಎಲ್ಲ ಕಡೆ ರಜಸ್ತಮಶ್ಚಾಭಿಭೂಯ, ಇಲ್ಲಿ ಮತ್ತೆ ಭಾರತ ಅರ್ಜುನನೇ ಈಶ್ವರನ ಒಂದು ಇಚ್ಛೆಯಿಂದಾಗಿ, ಹೇಳಿದೆ ಅನೇಕ ಬಾರಿ, ಎಲ್ಲ ಜೀವಿಗಳಲ್ಲೂ 3 ಗುಣಗಳು ನಿಶ್ಚಿತ. ಆದರೆ ಆ ಒಬ್ಬ ವ್ಯಕ್ತಿಯಲ್ಲಿ ಪರಮಾತ್ಮನ ಅನುಗ್ರಹದಿಂದಾಗಿ ಯಾವ ಗುಣ ಜಾಸ್ತಿ ಆಗುತ್ತೋ ಉಳಿದೆರಡು ಗುಣಗಳು ಕಡಿಮೆ ಆಗತ್ತೆ, ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಉದಾಹರಣೆಗೆ ಈಗ ಸತ್ವಗುಣವು ಜಾಸ್ತಿ ಆಯಿತು ಅಂತಾದರೆ ರಜೋಗುಣ ತಮೋಗುಣಗಳು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ರಜೋಗುಣವು ಜಾಸ್ತಿ ಆಯಿತು ಅಂತಾದರೆ, ಅರ್ಥಾತ್ ನೋಡಿ, ಸತ್ವಗುಣ ಜಾಸ್ತಿ ಆಯಿತು ಅಂತಾದರೆ ರಜೋಗುಣ ತಮೋಗುಣ ಕಡಿಮೆ ಆಗುತ್ತೆ. ಸತ್ವಗುಣದಲ್ಲಿ ಇರುವಂತಹ ಕ್ವಾಲಿಟಿಗಳು ಏನೇನಿದೆ, ಸತ್ವಗುಣಕ್ಕಿರುವಂತಹ ಕ್ವಾಲಿಟಿಗಳು, ಆ ಕ್ವಾಲಿಟಿಗಳು ಆ ವ್ಯಕ್ತಿಯಲ್ಲಿ ಬರ್ತದೆ. ರಜೋಗುಣ ಜಾಸ್ತಿ ಆಯಿತು ಅಂತಾದರೆ ಸತ್ವಗುಣ ತಮೋಗುಣ ಕಡಿಮೆ ಆಗತ್ತೆ. ರಜೋಗುಣದಲ್ಲಿ ಇರುವಂತಹ ಕರ್ಮ ಪ್ರವೃತ್ತಿ, ಕರ್ಮ ವಿಷಯದಲ್ಲಿ ಪ್ರವೃತ್ತಿಯೇನೇ ಜಾಸ್ತಿ ಆಗತ್ತೆ ಆ ವ್ಯಕ್ತಿಯಲ್ಲಿ. ತಮೋಗುಣ ಜಾಸ್ತಿ ಆದಾಗ ಸತ್ವರಜಸ್ ಗುಣಗಳು ಕಡಿಮೆ ಆಗತ್ತೆ. ಆ ತಮೋಗುಣದ ಕ್ವಾಲಿಟಿ ಆಗಿರುವಂತಹ ಅಜ್ಞಾನ, ಅಧರ್ಮ ಬುದ್ಧಿ, ಆಲಸ್ಯ, ನಿದ್ರೆ ಇವುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಅದ್ಭುತ ನೋಡಿ. ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ರಜಃ ಅಭಿಭೂಯ, ರಜೋಗುಣವು ಜಾಸ್ತಿ ಆಯಿತು ಅಂತಾದರೆ ಸತ್ವಂ ತಮಶ್ಚೈವ, ಅದು ಕಡಿಮೆ ಆಗತ್ತೆ. ತಮೋಗುಣ ಜಾಸ್ತಿ ಆಯಿತು ಅಂತಾದರೆ ಇಲ್ಲಿ ಮೊದಲ ಒಂದು ಶಬ್ದ ಬಹಳ ಮುಖ್ಯ. ಇಲ್ಲಿ ಸತ್ವಂ ರಜಸ್ತಮಶ್ಚ ಅಭಿಭೂಯ, ಅದಕ್ಕೆ ಎದುರಾಗಿ ನಿಲ್ಲತ್ತೆ ಅಂತ ಅರ್ಥ. ಇಲ್ಲಿ ಈ ಪ್ರಥಮಾಧಿಕ್ರಮಣೆ ಮಾನಾಭಾವಾತು ಅಂತ ಅಂದ್ರೆ, ಮೊದಲಿಗೆ ಯಾವುದನ್ನು ನಾವು ಉಪಯೋಗ ಮಾಡಿರುತ್ತೇವೋ ಅದೇ ಬಹಳ ಪ್ರಧಾನ ಅಂತ. ನಿಮ್ಗೆ ಗೊತ್ತಿರಬಹುದು, ಅವಲಕ್ಕಿ ಮೊಸರಿಗೂ ಮೊಸರು ಅವಲಕ್ಕಿಗೂ ಏನು ವ್ಯತ್ಯಾಸ? ಅವಲಕ್ಕಿಯ ಜೊತೆ ಮೊಸರು ಕೊಡ್ತಕ್ಕಂಥದ್ದು ತಿನ್ಬೇಕಾದ್ರೆ ಅದು ಅವಲಕ್ಕಿ ಮೊಸರು ಅಂತಂದ್ರೆ, ಈ ಚೂಡ ಅವಲಕ್ಕಿ ಮಾಡ್ತೀವಲ್ಲ ಮನೆಯಲ್ಲಿ ಹಚ್ಚಿತ್ತು, ಹಾಗಲ್ಲ, ಸೇಮ್ ಅಲ್ಲಲ್ಲ, ಅದಲ್ಲ, ಸಪರೇಟ್ ಬೇಡ. ಈ ಬಿಳೆ ಅವಲಕ್ಕಿಗೆ ಮೊಸರು ಹಾಕಿರ್ತಾರೆ ಅಂತಾನೆ ತಿಳ್ಕೊಳ್ಳಿ. ಆದರೂ ಅವಲಕ್ಕಿ ಮೊಸರಿಗೂ ಮೊಸರವಲಕ್ಕಿಗೂ ವ್ಯತ್ಯಾಸ ಇದೆ. ಎರಡು ಬೇರೆ ಬೇರೆ ಪದಾರ್ಥಗಳಾಗ್ತದೆ. ಅವಲಕ್ಕಿ ಮೊಸರು ಬೇರೆ ಬೇರೆ ಪದಾರ್ಥ. ನಾನಿಲ್ಲಿ ಅದನ್ನೇ ಇದೆ, ಪ್ರಥಮಾಧಿಕ್ರಮಣೆ ಮಾನವ, ಯಾವ್ದು ಮೊದಲಿಗೆ ಹೇಳಿದೆ ಅದು ಪ್ರಧಾನ ಅಂತ. ನೀವಿಲ್ಲಿ ಅವಲಕ್ಕಿ ಮೊಸರು ಅಂದ್ರೆ ಅವಲಕ್ಕಿ ಕ್ವಾಂಟಿಟಿ ಜಾಸ್ತಿ ಇದೆ, ಮೊಸರು ಕಡಿಮೆ ಇದೆ ಅಂತ ಅರ್ಥ. ಮೊಸರು ಅವಲಕ್ಕಿ ಅಂತಂದ್ರೆ ಮೊಸರು ಜಾಸ್ತಿ ಇದೆ, ಅವಲಕ್ಕಿ ಕಡಿಮೆ ಇದೆ ಅಂತ ಅರ್ಥ. ಯಾವತ್ಲೂ ಮೊಸರು ಅವಲಕ್ಕಿ ರುಚಿ, ಹೌದಾ? ಫಸ್ಟ್ ಟೈಮ್ ಕೇಳುವುದು ಸರ್. ಗುಡ್ ಗುಡ್. ಹಂಗೆ ಇಲ್ಲಿ ಕೃಷ್ಣ ಹೇಗೆ ಪ್ರಯೋಗ ಮಾಡಿದ್ದಾನೆ ನೋಡಿ ಅವನು, ಹೌದಾ? ರಜಸ್ಸತ್ವಂ ತಮಶ್ಚೈವ, ಮೊಟ್ಟ ಮೊದಲಿಗೆ ರಜೋಗುಣ ಜಾಸ್ತಿ ಆಯಿತು ಅಂತಾದ್ರೆ ಸತ್ವಗುಣ ತಮೋಗುಣಗಳು ಕಡಿಮೆ ಆಗುತ್ತೆ. ತಮಸ್ಸತ್ವಂ ರಜಸ್ತಥ, ತಮೋಗುಣ ಜಾಸ್ತಿ ಆಯಿತು ಅಂತಾದ್ರೆ ಸತ್ವಗುಣ ರಜೋಗುಣ ಕಡಿಮೆ ಆಗುತ್ತೆ ಅಂತ. ಹೌದಾ? ಎಷ್ಟು ಅದ್ಭುತ ಪ್ರಯೋಗ ಕೃಷ್ಣಂದು.
ಸರಿ, ಇದರ Subject. ಅರ್ಥವನ್ನ ಹೇಳಿ. ಆ ಹೊಸ ಸಬ್ಜೆಕ್ಟ್ ಆಯ್ತು. ಅವಲಕ್ಕಿ ಮೊಸರು, ಮೊಸರು ಅವಲಕ್ಕಿ. ಇಷ್ಟು ದಿನ ನೀವ್ ಏನೇನ್ ಮಾಡ್ತಿದ್ರಿ ಹಾಗಾದ್ರೆ? ಅಲ್ಲ ಬಟ್ ನಾವು ಇವಾಗ ಮೊಸರು ನೀವು ಅವಲಕ್ಕಿ ತಿನ್ನೋದಾದ್ರೆ ಮೊಸರು ಅರಿಲ್ಲ, ಅವಲಕ್ಕಿ ಆಯ್ತು, ಅಂತಾನೆ ಅಂತೀವಿ, ಅವಲಕ್ಕಿ ಮೊಸರು ಅಲ್ಲ, ಅನ್ನೋದು. ಯಾವಾಗಲೂ ಮೊಸರು ಅವಲಕ್ಕಿನೇ ಮಾಡೋದು ಆಚಾರ್ಯ. ಹಾ ಅಲ್ಲ ಅದೇ ರುಚಿ. ಅದೇ ರುಚಿ. ಹೌದು, ಅದೇ ರುಚಿ. ಹೌದು ಹೌದು. No, ಇದು sometimes ಅವಲಕ್ಕಿ ಮೊಸರು ಹಾಕ್ಬಿಡ್ತೀರ, ಒಣಕಾಗ್ಬಿಡತ್ತೆ, ಒಣಗಾಕ್ತೀನ ಗಂಟ್ಲಲ್ಲಿ ಇಳಿಯಲ್ಲ. ಸರಿ, ಮುಂದೆ ಹೋಗೋಣ. ನಮಸ್ಕಾರ ಗುರುಗಳೇ, ಧನ್ಯವಾದ. ಅಲ್ಲ, ಅರ್ಥ ಹೇಳ್ತೇನೆ, ಸಮಯ ಇರ್ಬೇಕಲ್ಲ ಇನ್ನ. ಇದೆ ಇದೆ ಇದೆ, ಬೇಕಾದಷ್ಟಿದೆ. 10-15 ನಿಮಿಷ ಇದೆ. 10 ನಿಮಿಷ ಇದೆ. ಓಕೆ ಓಕೆ, ಅರ್ಥ ಹೇಳ್ತೇನೆ. ಹಾ, ಸತ್ವಂ. ಒಂದು ನಿಮಿಷ. ಭಾರತ, ಅರ್ಜುನನೇ, ಸತ್ವಂ ಈಶ್ವರ ಇಚ್ಛೆಯಿಂದ ಸತ್ವಗುಣವು, ಈಶ್ವರ ಇಚ್ಛೆಯಿಂದ ಸತ್ವಗುಣವು ಅಭಿಭೂಯ ಹೆಚ್ಚಾದಾಗ, ಅಭಿಭೂಯ ಹೆಚ್ಚಾದಾಗ ರಜಸ್ತಮಶ್ಚ, ರಜಸ್ತಮೋ ಗುಣಗಳು ರಜಸ್ತಮೋ ಗುಣಗಳನ್ನು ಅಂತ ಬರ್ಕೊಳ್ಳಿ. ರಜಸ್ತಮೋ ಗುಣಗಳನ್ನು ರಜಃ ರಜೋಗುಣವು ಅಭಿಭೂಯ ಹೆಚ್ಚಾದಾಗ ಸತ್ವಂ ತಮಶ್ಚೈವ, ಸತ್ವಂ ತಮಶ್ಚೈವ ಸತ್ವ ಮತ್ತು ತಮೋಗುಣಗಳನ್ನು, ಸತ್ವ ಮತ್ತು ತಮೋಗುಣಗಳನ್ನು ತಮಃ ತಮೋಗುಣವು ಅಭಿಭೂಯ ಹೆಚ್ಚಾದಾಗ ಅಭಿಭೂಯ ಹೆಚ್ಚಾದಾಗ ಸತ್ವಂ ರಜಸ್ತಥಾ, ಸತ್ವ ಮತ್ತು ರಜೋಗುಣಗಳನ್ನು ಮೆಟ್ಟಿ ಭವತಿ, ಮೆಟ್ಟಿ ನಿಲ್ಲುತ್ತದೆ. ಅರ್ಥಾತ್ ಯಾವ್ದು ಹೆಚ್ಚಾಗುತ್ತೋ ಉಳಿದೆರಡು ಗುಣಗಳು ಉದಾಸೀನವಾಗ್ತವೆ ಅಂತ ಅರ್ಥ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅದ್ಭುತವಾದ ದೃಷ್ಟಾಂತ ಸಿಕ್ಬಿಟ್ಟಿದೆ, ಅದು ಇನ್ನ ತಲೆಯಲ್ಲೇ ಓಡ್ತಾ ಇದೆ. ಮೊಸರು ಅವಲಕ್ಕಿ ಇದೆಯಲ್ಲ, ಹೋಗಿ ಮಾಡ್ಕೋಬೇಕೀಗ. ಸರಿ, ಶ್ರೀಕೃಷ್ಣ ಅರ್ಪಣಮಸ್ತು. ಅದ್ವೇಷ ಅರ್ಪಣ